ನಮಸ್ಕಾರ. ಮೊದಲಿಗೆ ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ಕೃಷ್ಣ ಜನ್ಮಾಷ್ಟಮಿಯ ಮಹತ್ವ ಮತ್ತು ಕಥೆನ ಹೇಳಿಕೊಡ್ತೀವಿ. ಕೃಷ್ಣ ಜನನ ಆಗಿರೋ ಕತೆ ಎಲ್ರಿಗೂ ಗೊತ್ತಿದೆ. ಸಾವಿರಾರು ವರ್ಷಗಳ ಹಿಂದೆ ಮಧುರ ರಾಜ ಕಂಸನಾಗಿರ್ತಾನೆ. ಅವನು ಬಹಳನೇ ಕ್ರೂರಿಯಾಗಿದ್ದ. ಒಂದು ಭವಿಷ್ಯವಾಣಿ ಪ್ರಕಾರ ದೇವಕಿಗೆ ಹುಟ್ಟೋ 8ನೇ ಮಗು ಕಂಸನನ್ನ ಸಂಹರಿಸ್ತಾನೆ ಅಂತ ಅವನಿಗೆ ತಿಳಿದಿರುತ್ತೆ. ಇದ್ರಿಂದ ಕಂಸ ತನ್ನ ಅಕ್ಕ ದೇವಕಿನ ಮತ್ತು ಅವ್ರ ಮಾವ ವಸುದೇವನ್ನ ಇಬ್ರು ಸೆರೆಮನೆಯಲ್ಲಿ ಇರಿಸಿರ್ತಾನೆ. ಮೊದ್ಲು ದೇವಕಿಗಾಗಿರೋ 6 ಮಕ್ಕಳನ್ನು ಕಂಸ ಕೊಂದ್ಬಿಟ್ಟಿರ್ತಾನೆ. ಹಾಗೇನೆ 7ನೇ ಮಗು ಬಲರಾಮನ್ನ ದೈವಿ ಶಕ್ತಿಯಿಂದ ಅವರು ರೋಹಿಣಿಯ ಗರ್ಭಕ್ಕೆ ವರ್ಗಾಯಿಸಿರ್ತಾರೆ. ಇಷ್ಟೆಲ್ಲ ಮಾಡಿದ್ರು ಸಹ ಕೊನೆಗೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷ ಅಷ್ಟಮಿ ತಿಥಿ ಮಧ್ಯರಾತ್ರಿಲಿ ನಮ್ ಕೃಷ್ಣ ಸೆರೆಮನೆಯಲ್ಲಿ ಜನಿಸೇ ಬಿಡ್ತಾರೆ. ಅಲ್ಲೊಂದು ವಿಸ್ಮಯ ನಡೆಯುತ್ತೆ. ಸೆರೆಮನೆ ಬಾಗ್ಲು ಅದೇ ತೆರೆಯುತ್ತೆ. ಹಾಗೆ ಕಾವಲ್ಗಾರರು ಎಲ್ಲ ನಿದ್ರೆಗೆ ಜಾರ್ಬಿಟ್ಟಿರ್ತಾರೆ. ಇದನ್ ಕಂಡು ವಸುದೇವ ತಮ್ಮ ಮಗು ಕೃಷ್ಣನ ಎತ್ಕೊಂಡು ಯಮುನಾ ನದಿ ದಾಟಿ ಗೋಕುಲಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಯಶೋದೆ ಮತ್ತೆ ನಂದರಾಜನ್ಗೆ ತಮ್ಮ ಮಗ ಕೃಷ್ಣನ ಒಪ್ಪಿಸಿರ್ತಾರೆ. ನಮ್ ಕೃಷ್ಣ ಗೋಕುಲ ಬೃಂದಾವನದಲ್ಲಿ ಬೆಳೆದು ಬಹಳಷ್ಟು ಲೀಲೆಗಳು ಕೂಡ ಮಾಡಿದ್ದಾರೆ. ಈ ಕೃಷ್ಣ ಜನ್ಮಾಷ್ಟಮಿ ಯಾಕೆ ಆಚರಿಸ್ತಾರೆ? ದುಷ್ಟ ನಾಶಕ್ಕಾಗಿ ಮತ್ತೆ ಧರ್ಮ ಸಂಸ್ಥಾನಕ್ಕಾಗಿ ನಮ್ ಕೃಷ್ಣ ಜನಿಸಿದ್ದು. ಹಾಗೇನೆ ದೈವಿ ಪ್ರೀತಿ, ಸ್ನೇಹ ಹಾಗೂ ಭಕ್ತಿಯ ಸಂಕೇತ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋ ಉಪದೇಶಗಳು ಇಂದಿಗೂ ಪ್ರೇರಣೆಯಾಗಿದೆ. ಜನ್ಮಾಷ್ಟಮಿ ಆಚರಣೆಯ ವಿಧಾನಗಳು. ಮೊದಲಿಗೆ ಉಪವಾಸ. ಭಕ್ತರು ಮಧ್ಯರಾತ್ರಿವರೆಗೂ ಉಪವಾಸ ಇರ್ತಾರೆ ಕೃಷ್ಣನ ಜಪಿಸ್ತಾ. ಅಲಂಕಾರ. ಮನೆ ಮತ್ತು ದೇವಾಲಯದಲ್ಲಿ ಹೂವಿಂದ, ರಂಗೋಲಿಯಿಂದ ಮತ್ತು ದೀಪಗಳು ಹಚ್ಚಿ ಕೃಷ್ಣನ ತುಂಬಾ ಚೆಂದಾಗಿ ಅಲಂಕಾರ ಮಾಡಿರ್ತಾರೆ. 3ನೇದು ಜೋಲ, ಹಸುಗೂಸು ಕೃಷ್ಣ. ಬಂಗಾರದ ಮಗು ಕೃಷ್ಣನ ಹಸುಗೂಸಿನ ಹಾಸಿಗೆ ಮೇಲೆ ಮಲಗಿಸಿ ಮಧ್ಯರಾತ್ರಿ ಜಾರಿಸ್ತಾರೆ. 4ನೇದು ಭಜನೆ. ಭಜನೆಯಲ್ಲಿ ನಮ್ ಕೃಷ್ಣನ ನಾನಾ ರೀತಿಯ ಕೀರ್ತನೆ ಹಾಡ್ತಾ ಹಾಗೆ ಭಕ್ತಿ ಗೀತೆಗಳನ್ನ ಹಾಡ್ತಾ ಬೆಳಗ್ಗೆಯಿಂದ ಮಧ್ಯರಾತ್ರಿವರೆಗೂ ಕೃಷ್ಣನ ಸ್ಮರಿಸ್ತಾನೆ. 5ನೇದು ದಹಿ ಹಿಂಡಿ. ದಹಿ ಹಿಂಡಿ ಮಹಾರಾಷ್ಟ್ರದಲ್ಲಿ ತುಂಬಾನೇ ಪ್ರಸಿದ್ಧ. ಕುಣಿಯುವ ಬಾಲಕೃಷ್ಣನ ನೆನೆಸ್ತಾ ದಹಿ ಹಂಡಿನ ಒಡೆದು ಸಂಭ್ರಮ ಪಡ್ತಾರೆ. ಕೊನೆಯದು ಮಧ್ಯರಾತ್ರಿ ಉತ್ಸವ. 12 ಗಂಟೆಯಲ್ಲಿ ಗಂಟೆಗಳನ್ನ ಬಾರಿಸ್ತಾ, ಶಂಕು ಊದ್ತಾ, ಭಜನೆಗಳು ಮಾಡ್ತಾ, ಜೈ ಶ್ರೀ ಕೃಷ್ಣ ಅಂತ ಹಾಡ್ತಾ ಮಧ್ಯರಾತ್ರಿ ಎಲ್ಲ ಉತ್ಸವನ ಮಾಡ್ತಾರೆ. ಇದೆಲ್ಲ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆಗಳು. ಈಗ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿ ಆಚರಿಸ್ತಾರೆ. ಹಾಗೇನೆ ಮಥುರಾ ಬೃಂದಾವನದಲ್ಲಿ ದೊಡ್ಡದಾಗಿ ದೇವಸ್ಥಾನಗಳಲ್ಲಿ ರಾಸಲೀಲೆಯ ನಾಟಕ. ಮಹಾರಾಷ್ಟ್ರದಲ್ಲಿ ಪ್ರಸಿದ್ಧವಾಗಿರೋ ದಹಿ ಹಿಂಡಿ. ನಮ್ ದಕ್ಷಿಣ ಭಾರತ ಮನೆಗಳಲ್ಲಿ ಕೃಷ್ಣನ ಪುಟ್ ಹೆಜ್ಜೆ ಗುರ್ತಿಟ್ಟಿ ನಮ್ಮ ಮಕ್ಳಿಗೆಲ್ಲ ರಾಧೆ ಕೃಷ್ಣ ಬಟ್ಟೆ ಹಾಕಿ ಕೃಷ್ಣನ ಸ್ವಾಗತಿಸ್ತೀವಿ. ವಿಶೇಷವಾಗಿ ಇಸ್ಕಾನ್ ಮಂದಿರ. ಅಲ್ಲಂತೂ ಜಗತ್ತಿನಾದ್ಯಂತ ಸಾವಿರಾರು ಭಕ್ತರು ಕೃಷ್ಣನ ದರ್ಶನ ಪಡೆಯೋಕ್ಕೆ ಜನ್ಮಾಷ್ಟಮಿ ದಿವಸ ಹೋಗ್ತಾರೆ. ಮತ್ತೆ ಇಸ್ಕಾನ್ ಮಂದಿರಗಳಲ್ಲಿ ವಿಶೇಷ ಕಾರ್ಯಕ್ರಮಗಳೆಲ್ಲ ಏರ್ಪಡಿಸಿರ್ತಾರೆ. ಬೆಳಗ್ಗೆಯಿಂದ ಮಧ್ಯರಾತ್ರಿವರೆಗೂ ಕೃಷ್ಣನ ನಾಮ ಹಾಗೆ ಕೃಷ್ಣನ ಕೀರ್ತನೆಗಳು, ಕೃಷ್ಣನ ನಾಟಕಗಳು, ಬಹಳಷ್ಟು ಕಾರ್ಯಕ್ರಮಗಳನ್ನ ಏರ್ಪಡಿಸಿರ್ತಾರೆ. ಇದಿಷ್ಟು ಪ್ರಾಂತ್ಯಗಳಲ್ಲಿ ಯಾವ ರೀತಿ ಕೃಷ್ಣ ಜನ್ಮಾಷ್ಟಮಿನ ಆಚರಿಸ್ತಾರೆ ಅಂತ. ಈ ಕೃಷ್ಣ ಜನ್ಮಾಷ್ಟಮಿ ನಮ್ಗೇನ್ ಸಂದೇಶ ಕೊಡುತ್ತೆ ಅಂದ್ರೆ, ಈ ಸತ್ಯ ಯಾವಾಗ್ಲೂ ಸುಳ್ಳಿನ ಮೇಲೆ ಗೆಲ್ಲುತ್ತೆ ಅಂತ. ಹಾಗೇನೆ ನಮ್ ಸಂಕಷ್ಟದ ಸಮಯದಲ್ಲಿ ದೇವ್ರು ನಮ್ ರಕ್ಷಣೆಗೆ ಇದ್ದೇ ಇರ್ತಾರೆ ಅಂತ. ನಮ್ ಜೀವನದಲ್ಲಿ ಪ್ರೀತಿ, ಭಕ್ತಿ ಹಾಗೆ ಧರ್ಮ ತುಂಬಾನೇ ಮುಖ್ಯ ಅಂತ. ಇದಿಷ್ಟು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹತ್ವ ಮತ್ತೆ ಸಣ್ಣ ಕಥೆ ಆಗಿತ್ತು. ನೀವು ನಿಮ್ಮ ಮನೆಯಲ್ಲಿ ಈ ಸಲ ಕೃಷ್ಣ ಜನ್ಮಾಷ್ಟಮಿನ ಹೇಗೆ ಆಚರಿಸಿದ್ರಿ? ನಿಮ್ಮನೆ ಮಕ್ಳಿಗೂ ಕೃಷ್ಣ ರಾಧೆ ಬಟ್ಟೆ ಹಾಕಿ ಖುಷಿ ಪಟ್ರ? ಹೇಗೆ ನೀವೆಲ್ಲ ಆಚರಿಸಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ. ಧನ್ಯವಾದ.